ಓಯ್ ಛೇ 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 ಫಸ್ಟೇ ಬಂದಿದ್ರೆ ನಿನ್ನೂ ಸಾಕಂತಿದ್ವಾ? ಅಳ್ತಾ ಇದ್ ನಮ್ಮಮ್ಮ. ನಾವು ನೀರ್ ತರಕ್ ಹೋಗ್ತಿದೀವಿ ಅಂತಾನೆ ಮಳೆ ಬತ್ತೈತೆ. ಅಪ್ಪ ಹಾಯ್ ಹಾಯ್ ತುಷಿ, ಹಾಯ್ ತುಷಿ. ನಾನೇ ಕಾರ್ ಓಡಿಸ್ಲಾ ತುಷಿ? ಹಾಯ್. ವಿಡಿಯೋ ನೋಡ್ತೀರಾ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷಿಬಾ ಟಾಕ್ಸ್. ಇದೆಲ್ಲ ಲಗೇಜ್ ನೋಡಿ ನಾವು ಮನೆ ಖಾಲಿ ಮಾಡ್ತಾ ಇದೀವಿ ಅಂತ ಮಾತ್ರ ಅಂದ್ಕೊಂಬಿಡಿ. ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟಿರೋದೇ ನಮ್ಮ ಊರಿಗೆ, ಅಂದ್ರೆ ನಮ್ಮ ಸ್ವಂತ ಊರಿಗೆ, ಚಿಕ್ಕನಹಳ್ಳಿ ತಾಲೂಕಲ್ಲಿರೋ ಕಾಯ್ತಿಮ್ನಳ್ಳಿಗೆ. ಓಯ್ ಕಾರು ಸುಮ್ಮನಿದ್ರೆ ಸುಮ್ಮನಿರುತ್ತೆ, ಕಾರ್ ಓಡಾಡುತ್ತಲ್ಲ ಅವಾಗ ಬಿಡುವುದಿಲ್ಲ. ಏನ್ ನೋಡ್ತಾ ಇದ್ದೆ? ನಮ್ಮ ಅಪ್ಪ ಡೋರ್ ತೆಗ್ದೈತಲ್ಲ, ಹೆಂಗ್ ಓಡೋಗ್ಲಿ ಅಂತ ನೋಡ್ತಾ ಇದ್ದೆ. ಈಗ ಬೇಜಾರಾಯ್ತು ಅದಕ್ಕೆ. ಮರಕ್ಕೆ ಏ ಇಲ್ಲಮ್ಮ, ಇಲ್ಲೊಂದು ಬೆಕ್ ಬಂದೈತೆ. ಛೇ 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 ಫಸ್ಟೇ ಬಂದಿದ್ರೆ ನಿನ್ನೂ ಸಾಕಂತಿದ್ವಾ? ನಮ್ಮ ಬೆಕ್ಕಿ ಅದು ಹೊಸ ಬೇಕು, ಫ್ರೆಂಡ್ ಆಗಿರ್ಬೇಕು, ಅದಕ್ಕೆ ಈ ಥರ ಲೂಸ್ ಥರ ಆಡ್ತೈತೆ ಅಂತ ಮಾತ್ರ ಅಂದ್ಕೊಂಬಿಡಿ. ಇದೇನು ಅಷ್ಟೊಂದೇನು ಫ್ರೆಂಡ್ಲಿ ಬೆಕ್ಕೇನಲ್ಲ, ಸುಮ್ಮನೆ ಇದು ಕಾರ್ ಹತ್ತಿದ ತಕ್ಷಣ ಈ ಥರ ಓವರಾಗಿ ಆಡೋದೇ ಅದಕ್ಕೊಂಥರ ಪ್ರಾಕ್ಟೀಸು. ಅದ್ರಲ್ಲಿ ನಮ್ಮಮ್ಮ ಬೇರೆ ಸಮಾಧಾನ ಮಾಡೋದು ಕಾರಲ್ಲಿ ಕುತ್ಕೊಂಡು. ದೆನ್ ಹಿಂಗೆ ಹೋಗ್ತಾ ಮಳೆ ಕೂಡ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ ಈ ಟೈಮಲ್ಲಿ ಮಳೆ ಬರ್ತಾನೆ ಇರುತ್ತೆ, ಬಟ್ ಈ ಸಲನೇ ತುಂಬ ಕಡಿಮೆ ಇರೋದು ಮಳೆ. ಆ ಮಳೆಗೆ ಚೆನ್ನಾಗಿ ಬಿಸಿ ಬಿಸಿಯಾಗಿ ಬೋಂಡ ತಿನ್ಬೇಕು ಅನ್ನಿಸ್ತು. ತುಷಿ ಹೋಗಿ ಬೋಂಡ ಮತ್ತು ಸಮೋಸನ ತೊಗೊಂಡು ಬಂದ. ಅಷ್ಟರಲ್ಲಿ ತಾತನ ಎಂಟ್ರಿ ಬೇರೆ ಸ್ಟಾರ್ಟ್ ಆಯಿತು. ನಂಬೇಕು ನೋಡ್ರ ಮಕ್ಕ ನೋಡೋಕ್ಕೆ ಒಂಥರ ಆಡ್ಕೊಂಡು ಹೋಗುತ್ತೆ. ಅದರಲ್ಲಿ ಯಾವುದೋ ಹೊಸ ಮಕ್ಕ ಬಂದ್ಬಿಟ್ಟು ಈ ಥರ ಎಲ್ಲ ಆಟ ಆಡಿಸ್ತಾ ಇದ್ದರೆ ಗಂಟೆ ಹೊಡಿಯೋದೇನು ಕೇಳಿಸ್ತೀರಾ? ಅದೇನೋ ಕೈಯಲ್ಲಿ ಇನ್ನೊಂದು ಇನ್ಸ್ಟ್ರೂಮೆಂಟ್ ಇತ್ತು, ಅದನ್ನ ಆಡ್ಸೋದೇನು ಕೇಳ್ತೀರಾ? ಅದಂತೂ ಫುಲ್ಲು ನೋಡ್ತೈತೆ ಲುಕ್ ಕೊಡ್ಕೊಂಡು. ತಾತ ಹೋಗಿ ತಾತ ಸಾಕು ಅನ್ನೋ ಥರ. ಅದ್ರಲ್ಲಿ ಆ ತಾತ ಬೇರೆ ಬಾಯಿ ಬೇರೆ ಮಾಡ್ತಾಯಿತ್ತು. ನನಗೆ ನಮ್ಮ ಅಮ್ಮಂಗಂತೂ ಒಳಗಡೆ ಕುತ್ಕೊಂಡು ತಾತ ಯಾವಾಗ ಹೋಗುತ್ತೆ ಅನ್ನೋದೇ ಸ್ಟಾರ್ಟ್ ಆಯಿತು. ಕೊನೆಗೆ ಬೆಕ್ಕಿಂಗೆಲ್ಲ ಆಡೋದು ನೋಡಿ ನಮ್ಮಮ್ಮ. ಎಸ್, ನಮ್ಮ ಜರ್ನಿ ಕೂಡ ಸ್ಟಾರ್ಟ್ ಆಯಿತು ತಿಮ್ನಳ್ಳಿ ಕಡೆಗೆ. ಯೂಶಲಿ ಇವರಿಗೆ ಏನಾದರೂ ಫಂಕ್ಷನ್ಸ್ ಇದ್ದರೆ, ಒಕೇಶನ್ಸ್ ಇದ್ದರೆ ಮಾತ್ರನೇ ನಾವು ಬರೋದು. ಬಟ್ ಕಂಪಲ್ಸರಿ ಏಕಾದಶಿಗೆ ಮಾತ್ರ ಮಿಸ್ ಮಾಡ್ದಲೇ ಬರ್ತೀವಿ. ಆ್ಯಂಡ್ ಅಪ್ಪ ಮತ್ತು ತುಷಿ ಅವಾಗವಾಗ ಊರಲ್ಲಿ ಕಾಯಿ ಏನಾದರೂ ಕೀಳಿಸಿದಾಗ ಅಟ್ಟದ ಮೇಲೆ ಕಾಯೆಲ್ಲ ಹಾಕ್ಸಕ್ಕೆ ಅದು ಇದು ಏನಾದರೂ ಕೆಲಸ ಇದ್ರೆ ಮಾತ್ರ ಬರ್ತಾರೆ. ಸದ್ಯಕ್ಕೆ ಊರಿನ ಮನೆಯಲ್ಲಿ ನಾವು ಯಾರು ಕೂಡ ಇಲ್ಲ. ಕರೆಕ್ಟಾಗಿ ನಾವು ಬಂದಾಗ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡೋದು, ಹಬ್ಬ ಎಲ್ಲ ಮಾಡೋದು, ಆ್ಯಂಡ್ ಎಗೇನ್ ಗೋ ಬ್ಯಾಕ್ ಟು ಅವರ್ ಸಿಟೀಸ್ ಅಂತ ಹೊರಡೋದು. ಆಫ್ಟರ್ ದ ರಿಟೈರ್ಮೆಂಟ್ ಅಬ್ಸಲ್ಯೂಟ್ಲಿ ಇದೇ ಊರಿಗೆ ನಾವು ವಾಪಸ್ ಬಂದೇ ಬರ್ತೀವಿ. ಈಗ ನೋಡಿ ನಮ್ಮ ತಿಮ್ನಳ್ಳಿ ರೋಡ್ ಎಷ್ಟು ಶಾಂತವಾಗಿ ಕಾಣಿಸ್ತಾ ಇದೆ. ರಾತ್ರಿ ಆಗ್ತಿದ್ದಂಗೆ ಫುಲ್ ಜಿಗಿ 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 ಅಂತ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ನಾಳೆಯಿಂದ ಹಬ್ಬ ಸ್ಟಾರ್ಟ್ ಆಗೋದು. ನಾಳೆ ಉಪವಾಸ, ನಾಡಿದ್ದು ಕೆಂಡ ಮತ್ತು ಆರತಿ ಇರುತ್ತೆ. ಆಚೆ ನಾಡಿದ್ದು ತೇರು, ಅದ್ರ ಆಚೆ ನಾಡಿದ್ದು ಓಕ್ಲಿ, ಅದಾದಮೇಲೆ DJ ನೈಟು. ಇದೇ ಥರ 6ನೇ ತಾರೀಕಿಂದ 11ನೇ ತಾರೀಕುವರೆಗೂ ಜಾತ್ರಾ ಮಹೋತ್ಸವ ನಮ್ಮೂರಲ್ಲಂತೂ ಅದ್ಧೂರಿಯಾಗಿ ನಡೀತಾ ಇರುತ್ತೆ ಅಂತಲೇ ಹೇಳ್ಬೋದು. ಮನೆಗೆ ರೀಚ್ ಆಗೋ ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ಆ್ಯಂಡ್ ಹೊಟ್ಟೆ ಬೇರೆ ತುಂಬ ಹಸಿತಿತ್ತು ಅಂತ ನಾನು ತುಷಿ ಅಲ್ಲೇ ಒಂದು ಚಿಕ್ಕದಾಗಿ ಸಕ್ಕದಾಗಿ ಮಾಡೋ ಪಾನಿಪುರಿ ಅಂಗಡಿ ಇದೆ, ಅಲ್ಲೋಗಿ ಪಾನಿಪುರಿ ತಿಂದು ಮನೆ ಕೂಡ ಬೋರ್ಡ ಪಾರ್ಸಲ್ ತಗೊಂಡೋದ್ವಿ. ನಾವು ನೀರ್ ತರಕ್ ಹೋಗ್ತಿದೀವಿ ಅಂತಾನೆ ಮಳೆ ಬತ್ತೈತೆ. ಊರಿಗೆ ಬಂತು ಅಂತ ಅಂದ್ರೆ ನೀರ್ ಹೊರ ಕೆಲಸ ಸ್ಟಾರ್ಟ್ ಆಯ್ತು ಅಂತಾನೆ ಅರ್ಥ. ನಮ್ಮನೆಯಿಂದ ಚೂರು ದೂರ ಇರೋ ಈ ಟ್ಯಾಂಕ್ ಹತ್ರ ಹೋಗ್ಬಿಟ್ಟು ನೀರ್ನ ತುಂಬಿಸ್ಕೊಂಡು ಮನೆಗೆ ಹೋಗಿ ಡ್ರಮ್ ತುಂಬಿಸೋದೇ ನಮ್ಮ ದೊಡ್ಡ ಕೆಲಸ ಆಗೋಗಿರುತ್ತೆ. ಯೂಶಲಿ ಊರಲ್ಲಿ ನೀರನ್ನ ವಾರಕ್ಕೆ 2 ಸಲ ಅಥವಾ 3 ದಿನಕ್ಕೆ 1 ಸಲ ಅನ್ನೋ ಲೆಕ್ಕದಲ್ಲಿ ನೀರು ಬಿಡ್ತಾರೆ. ಆ್ಯಂಡ್ ನಾವು ಹೋದ್ಮೇಲೆ ಅಲ್ಲಿ ನೀರು ಬೇಕೇ ಬೇಕು. ಈ ಥರ ತೊಗೊಂಡು ಬರಬೇಕು, ಆ್ಯಂಡ್ ಟ್ಯಾಂಕ್ನ ತುಂಬಿಸ್ಬೇಕು, ಆ್ಯಂಡ್ ಯೂಸ್ ಮಾಡಬೇಕು, ಆ್ಯಂಡ್ ಮನೆ ಕ್ಲೀನ್ ಕೂಡ ಸ್ಟಾರ್ಟ್ ಮಾಡಬೇಕು. ರೀಸೆಂಟಾಗಿ ಅಟ್ಟದ ಮೇಲಿರೋ ಕಾಯಿ ಎಲ್ಲ ಕೊಬ್ಬರಿ ಆಯಿತು ಅಂತ ಕೊಬ್ಬರಿ ಎಲ್ಲ ಮಾರಿದ ಕಾರಣ ತುಂಬಾ ಧೂಳಾಗಿತ್ತು ಅಂತ ನಮ್ಮಪ್ಪ ಹೋಗಿ ನೋಡ್ಕೊಂಬಂದ್ರು. ಆ್ಯಂಡ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರು. ನಾನು ಕೂಡ ಹೋಗಿ ನೋಡಿದೆ. ನೋಡಿ ನಮ್ಮ ಮನೆ ಅಟ್ಟದ ಮೇಲಿಂದ ಈ ಥರ ವ್ಯೂ ಸಕ್ಕತ್ತಾಗಿ ಕಾಣಿಸುತ್ತೆ. ನಮ್ಮ ತಾತ ಅಂತೂ ಅಟ್ಟನ್ನು ಕೂಡ ಮನೆ ಥರನೇ ಕಟ್ಸಿದ್ದಾರೆ. 2 ಡೋರು ಮತ್ತು ಸುತ್ತ ಕಿಟಕಿಗಳೇ ಕಾಣಿಸ್ತಾ ಇತ್ತು ನನಗಂತೂ ಅಟ್ಟದ ಮೇಲೆ. ಅಪ್ಪ ಹಾಯ್. ಅಲ್ಲಿ ಅಪ್ಪ ಹಾಯ್ ಮಾಡ್ತಾ ಇದ್ದಾರಲ್ಲ, ಆ ಪ್ಲೇಸು ಅಟ್ಟದ ಎಂಟ್ರೆನ್ಸು. ಅಲ್ಲಿಂದ ಕಾಯನ್ನ ಎಸಿತಾ ಇದ್ರು. ಆ ಎಸಿದ ಕಾಯನ್ನ ಅಲ್ಲೂ ಸ್ವಲ್ಪ ಸ್ಟೋರ್ ಮಾಡಿ, ಆ್ಯಂಡ್ ಒಳಗಡೆ ಅವಾಗಲೇ ತುಂಬ ಕಿಟಕಿಗಳನ್ನ ತೋರಿಸ್ತೆ ಅಲ್ವಾ, ಆ ಜಾಗದಲ್ಲಿ ಕೂಡ ಕಾಯನ್ನ ಸ್ಟೋರ್ ಮಾಡಿ ಅದನ್ನು ಕೊಬ್ಬರಿ ಮಾಡಿ ಮಾರ್ತಾ ಇದ್ರು. ಆ್ಯಂಡ್ ದೆನ್ ಹಿಂದೆಗಡೆ ಈ ಜಾಗದಲ್ಲಿ ಕರೆಕ್ಟಾಗಿ ಫುಡ್ ಗ್ರೈನ್ಸ್ ಬೇರೆ ಏನೇನೆಲ್ಲ ಇತ್ತು ಅದನ್ನು ಸ್ಟೋರ್ ಮಾಡ್ತಾ ಇದ್ರು. ಕರೆಕ್ಟಾಗಿ ಕೆಳಗಡೆನೂ 3 ಕಂಪಾರ್ಟ್ಮೆಂಟ್ಸ್, ಸೇಮ್ ಅದೇ ಥರನೂ ಮೇಲ್ಗಡೆನೂ 2 ಡೋರಿಗೆ 3 ಕಂಪಾರ್ಟ್ಮೆಂಟ್ಸ್ ಮಾಡಿದ್ದಾರೆ. ಹಳ್ಳಿ ಲೈಫೇ ಬೆಸ್ಟ್ ಅನಿಸುತ್ತೆ. ಬಿಕಾಸ್ ನಾವೆಲ್ಲ ಟೌನಲ್ಲಿ ಮಾರ್ಕೆಟ್ಗೆ ಹೋಗ್ಬೇಕು, ಇಲ್ಲಿ ನೋಡಿದ್ರೆ ಮಾರ್ಕೆಟೇ ಮನೆ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಹೇಳ್ತಾ ಇತ್ತು ನಮ್ಮಮ್ಮ. ಯಾಕೆ ಅಂತಂದರೆ ಮಗ ನೋಡಿದ್ರೆ ಅಷ್ಟು ಕೆಲಸ ಮಾಡ್ತಾ ಇದ್ದಾನೆ, ಮಗಳು ನೋಡಿದ್ರೆ ವಿಡಿಯೋ ಇಟ್ಕೊಂಡು ಓಡಾಡ್ತಿದ್ದಾಳೆ ಅಂತ. ಆ್ಯಂಡ್ ಅಮ್ಮ ಮತ್ತು ಆಂಟಿ ಹೆವಿ ಕ್ಲೀನ್ ಮಾಡಿದ್ರು. ವರ್ಷದಿಂದ ಹಿಡಿದಿರೋ ಧೂಳೆಲ್ಲ ಟೆನ್ ಅಂತ ಕ್ಲೀನ್ ಆಯಿತು. ಆ್ಯಂಡ್ ತುಷಿ ಫ್ರಿಜ್ನ ಸಕ್ಕತ್ತ ಕ್ಲೀನ್ ಮಾಡ್ದ. ಎಸ್, ನೌ ದ ಟೈಮ್ ಈಸ್ 11:30. ನಾನು ಮತ್ತು ತುಷಿ
ಜಾತ್ರೆ ಲೈಟಿಂಗ್ಸ್ ಎಲ್ಲದು ಒಂದು ವಿಡಿಯೋ ಕ್ಲಿಪ್ ತಗೊಳ್ಳೋಣ ನೋಡ್ವಿ. ಸಮ್ ಕ್ಲಿಪ್ಪಿಂಗ್ಸ್ ನನ್ನ ಫೋನಲ್ಲಿ ಕ್ಯಾಪ್ಚರ್ ಮಾಡಿದೆ ಅಂಡ್ ಸಮ್ ಕ್ಲಿಪ್ಪಿಂಗ್ಸ್ ಉಮೇಶ್ ತುಂಬಾ ಚೆನ್ನಾಗಿ ಮಾಡಿದ್ರು, ಅದನ್ನ ಕಾಪಿ ಮಾಡ್ಕೊಂಡಿದ್ದೀನಿ. ಈ ಊರಲ್ಲಿ ಪರ್ಟಿಕ್ಯುಲರ್ ಆಗಿ ಪ್ರಥಮ ಏಕಾದಶಿ ಅಂತ ಅಂದ್ರೆ ಆಷಾಢ ಮಾಸದ ಶುಕ್ಲ ಪಕ್ಷ ಏಕಾದಶಿ ಚಂದ್ರ ಮಾಸದ 14ನೇ ದಿನಗಳಲ್ಲಿ, ಅದರಲ್ಲೂ ಕೂಡ 11ನೇ ದಿನ ವಿಶೇಷವಾಗಿ ಪ್ರಥಮ ಏಕಾದಶಿನ ನಾವು ಆಚರಿಸ್ತೀವಿ. ಅದನ್ನ ದೇವಶೇನಿ ಏಕಾದಶಿ, ಅರಿಶಯನಿ ಏಕಾದಶಿ, ಪದ್ಮ ಏಕಾದಶಿ, ಆಷಾಢ ಏಕಾದಶಿ, ಚತುರ್ಮಾಸ್ಯಾರಂಭ ಏಕಾದಶಿ, ತೀರ್ಥ ಏಕಾದಶಿ ಅಂತ ಕೂಡ ನಾವು ಕರಿತೀವಿ. ವಿಶೇಷವಾಗಿ ನಮ್ಮ ಗ್ರಾಮದವರೆಲ್ಲ ಶ್ರೀ ಕೆಂಚಮ್ಮ ದೇವಿಗೆ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು ತುಂಬಾ ಗ್ರ್ಯಾಂಡ್ ಆಗಿ ಮಾಡೋ ಅಂತ ಹಬ್ಬ ಇದು. ಇನ್ನು ಏಕಾದಶಿ ಬಗ್ಗೆ ಪರ್ಟಿಕ್ಯುಲರ್ ಆಗಿ ನಮ್ಮೂರಿನ ಆಚರಣೆ ಬಗ್ಗೆ ತುಂಬಾನೇ ತೋರಿಸೋದಿದೆ. ನೆಕ್ಸ್ಟ್ ಫಾಲೋಯಿಂಗ್ ವಿಡಿಯೋಸ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟುಡೇಸ್ ವಿಡಿಯೋ. ಬೈ ಬಾಯ್.